ತಮಿಳುನಾಡಲ್ಲಿ ಒಂದು ಕಡೆ ವಿಜಯ್ ಮ್ಯಾಜಿಕ್ ನಂಬರನ್ನು ತಲುಪೋದಕ್ಕೆ ಹರಸಾಹಸ ಮಾಡ್ತಾ ಇದ್ದರೆ, ಇನ್ನೊಂದು ಕಡೆ ಡಿ ಎಂ ಕೆ ಮತ್ತು ಅಣ್ಣಾ ಡಿ ಎಂ ಕೆ ಅವರು ಏನು ಸುಮ್ಮನೆ ಕೂತಿಲ್ಲ. ವಿಜಯ್ಗೆ ಅಧಿಕಾರ ತಪ್ಪಿಸೋದಕ್ಕೆ ಅಣ್ಣಾ ಡಿ ಎಂ ಕೆ ಶತಪ್ರಯತ್ನ ಪಡ್ತಾ ಇದೆಯಂತೆ. ವಿ ಸಿ ಕೆಗೆ ಮುಖ್ಯಮಂತ್ರಿ ಸ್ಥಾನದ ಆಫರ್ ಕೊಟ್ಟಿದ್ದಾರೆ ಅಂತ ಒಂದು ಸುದ್ದಿ ಇದೆ. ಈಗ ವಿ ಸಿ ಕೆ ಅವರು ವಿಜಯ್ನ ಕೇಳಿರೋದು ಡಿ ಸಿ ಎಂ ಕೊಡಿ ಅಂತ, ಸಿ ಎಂ ಎ ಕೊಡ್ತೀವಿ ಅಂತ. ಕದನ ಕುತೂಹಲ ಕೆರಳಿಸ್ಬಿಟ್ಟಿದೆ ತಮಿಳುನಾಡು ರಾಜಕೀಯ. ನೀವೇ ಮುಖ್ಯಮಂತ್ರಿ ಆಗಿ ಬನ್ನಿ ಅಂತ. ವಿಜಯ್ಗೆ ಅಧಿಕಾರವನ್ನು ತಪ್ಪಿಸೋದಕ್ಕೆ ಅಣ್ಣಾ ಡಿ ಎಂ ಕೆ ಅವರು ವಿ ಸಿ ಕೆ ಇಬ್ಬರು ಗೆದ್ದಿರೋದು ವಿ ಸಿ ಕೆ ಪಾರ್ಟಿಯಿಂದ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನದ ಆಫರ್ ಕೊಟ್ಟಿದೆಯಂತೆ. ನೀವು ಮುಖ್ಯಮಂತ್ರಿ ಆಗಿ ಬನ್ನಿ ಅಂತ. ವಿ ಸಿ ಕೆ ಅವರು ಅದಕ್ಕೆ ಏನಾದ್ರು ತಡೆ ಮಾಡ್ತಾ ಇದ್ದಾರಾ? ವಿಜಯ್ಗೆ ಬೆಂಬಲ ಕೊಟ್ಟರೆ ಡಿ ಸಿ ಎಂ, ಅಣ್ಣಾ ಡಿ ಎಂ ಕೆಗೆ ಬೆಂಬಲ ಕೊಟ್ಟರೆ ಸಿ ಎಂ, ಯಾವುದನ್ನು ಆಯ್ಕೆ ಮಾಡ್ಕೋಬೇಕು? ತಮಿಳುನಾಡಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರಾಜಕೀಯ ಹೈಡ್ರಾಮಾ ಜೋರಾಗ್ತಾ ಇದೆ, ನಡೀತಾ ಇದೆ. ವಿ ಸಿ ಕೆಗೆ ಸಿ ಎಂ ಆಫರ್ ಕೊಟ್ಟಿದೆ ಎ ಐ ಎ ಡಿ ಎಂ ಕೆ. ಓಕೆ, ಸೊ ಆದರೆ ಎ ಐ ಎ ಡಿ ಎಂ ಕೆ ಆಫರ್ಗೆ ಡಿ ಎಂ ಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆಯಂತೆ. ಅಂದರೆ ಟಿ ವಿ ಕೆ ವಿ ಸಿ ಕೆ ಮೈತ್ರಿಗೆ ಡಿ ಎಂ ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಸುದ್ದಿ. ವಿಜಯ್ ಜೊತೆ ಹೋಗಲಿ ಬಿಡಿ ವಿ ಸಿ ಕೆ ಅವರು, ಕೆಲವೇ ಕ್ಷಣಗಳಲ್ಲಿ ಟಿ ವಿ ಕೆಗೆ ವಿ ಸಿ ಕೆ ಬೆಂಬಲ ಘೋಷಣೆ ಸಾಧ್ಯತೆ. ಇದು ಮೊನ್ನೆಯಿಂದನೂ ಬರ್ತಾನೆ ಇದೆ ಸಾಧ್ಯತೆ ಅಂತ. ಬಟ್ ಆಗಿಲ್ಲ ಇನ್ನೂ. ಯೋಚನೆ ಮಾಡಿ, ನಿಮಗೆ ಸಿ ಎಂ ಆಫರ್ ಕೊಡ್ತೀನಿ ಅಂದರೆ ಅವರು ಡಿ ಸಿ ಎಂ ಹತ್ರಕ್ಕೆ ಯಾಕೆ ಹೋಗ್ತಾರೆ? ನಾವೇ ಸಿ ಎಂ ಆಗ್ತೀವಿ ಅಂತ. ಅದಕ್ಕೋಸ್ಕರನೇ ಇವೆಲ್ಲ ನಡೀತಾ ಇದೆ ಅಂತಕ್ಕಂಥ ಮಾತು. ಆ್ಯಕ್ಚುಲಿ ತಮಿಳುನಾಡಿನ ಜನಕ್ಕೂ ಕೂಡ ಏನು ನಡೀತಾ ಇದೆ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ಎಲ್ಲವೂ ಗೊಂದಲಮಯವಾಗಿದೆ. ವಿ ಸಿ ಕೆಗೆ ಗೊತ್ತು ಟಿ ವಿ ಕೆ ಅವ್ರು ನಮ್ಮನ್ನು ಬಿಟ್ಟು ಹೋಗೋಕ್ಕಾಗಲ್ಲ, ನಾವು ಅನಿವಾರ್ಯ, ಹಾಗಾಗಿ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಹೇಳ್ತಾರಲ್ಲ, ಕಬ್ಬನ್ನ ಕಾದಾಗಲೇ ಬಡಿಬೇಕು. ಈಗ ಕಾದಿರೋ ಸಂದರ್ಭ. ಅವ್ರಿಗೆ ಹೆಂಗೆ ಬೇಕು, ಯಾವ ಶೇಪಿಗೆ ಬೇಕು ಆ ಶೇಪಿಗೆ ತಂದ್ಕೋಬೇಕು. ವಿಜಯ್ಗೆ ಈಗ ಅರಿವಾಗ್ತಾ ಇರಬೇಕು, ಏನಪ್ಪ 10 ಸೀಟ್ ಕಮ್ಮಿ ಬಂದಿದ್ದಕ್ಕೆ ಇಷ್ಟು ಆಟ ಆಡಬೇಕಾ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ವಿ ಸಿ ಕೆ ಪಾರ್ಟಿಗೆ ಅಣ್ಣಾ ಡಿ ಎಂ ಕೆ ಸಿ ಎಂ ಸ್ಥಾನದ ಆಫರ್ ಕೊಟ್ಟಿದೆ ಅಂತ ಒಂದು ಸುದ್ದಿ ಹರಿದಾಡ್ತಾ ಇದೆ. ಒಂದು ವೇಳೆ ಅದು ನಿಜನೇ ಆದರೆ ಅವ್ರು ಡಿ ಸಿ ಎಂ ಕೇಳ್ಕೊಂಡಿದ್ರು ವಿಜಯ್ ಹತ್ರ, ಅವ್ರು ಯಾಕೆ ವಿಜಯ್ಗೆ ಸಪೋರ್ಟ್ ಮಾಡ್ತಾರೆ, ಈ ಕಡೆಗೆ ಬರ್ತಾರಲ್ವಾ ಅಂತ. ಅರವಿಂದ್, ನೋಡಿ, ಈ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳಿದ್ದಾವೆ. ಯಾಕೆ ಅಂದರೆ ನೋಡಿ, ಅಣ್ಣಾ ಡಿ ಎಂ ಕೆ ಏಕಾಂಗಿಯಾಗಿ ಸರ್ಕಾರವನ್ನು ರಚನೆ ಮಾಡೋ ಸನ್ನಿವೇಶಗಳಲ್ಲಿಲ್ಲ. ಅಣ್ಣಾ ಡಿ ಎಂ ಕೆ ಸರ್ಕಾರ ರಚನೆ ಮಾಡಬೇಕು ಅಂದರೆ ಡಿ ಎಂ ಕೆಯ ಬೆಂಬಲ ಬೇಕು. ಡಿ ಎಂ ಕೆ ಮತ್ತೊಂದು ಕಡೆಗೆ ವಿ ಸಿ ಕೆಗೆ ಹೇಳ್ತಾ ಇದೆ ಟಿ ವಿ ಕೆಗೆ ಬೆಂಬಲವನ್ನು ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ. ಈಗ ವಿ ಸಿ ಕೆ ವೇಟ್ ಮಾಡ್ತಾ ಇರುವಂಥದ್ದು, ನಮ್ಮ ಕಂಡೀಷನ್ಸ್ಗಳು ಫುಲ್ಫಿಲ್ ಆದರೆ ನಾವು ಈ ಕ್ಷಣನೇ ಬೆಂಬಲವನ್ನು ಕೊಡ್ತೀವಿ ಅನ್ನುವಂಥ ಹಂತದಲ್ಲಿ ಅವರಿದ್ದಾರೆ. ಒಂದು ವೇಳೆ ವಿ ಸಿ ಕೆಯನ್ನು ಸಿ ಎಂ ಮಾಡೋದಾದರೆ ಡಿ ಎಂ ಕೆ ಬೆಂಬಲವನ್ನು ಕೊಡುತ್ತಾ ಅನ್ನುವಂಥ ಪ್ರಶ್ನೆಗಳು ಮತ್ತೆ ಅಗೇನ್ ಉದ್ಭವ ಆಗುತ್ತೆ. ಸೊ ಒಂದಷ್ಟು ರಾಜಕೀಯ ಗೋಜಲಗಳಿದ್ದಾವೆ. ಅಥವಾ ಅಣ್ಣಾ ಡಿ ಎಂ ಕೆ ಅನಗತ್ಯವಾಗಿ ವಿ ಸಿ ಕೆಯನ್ನು ಟಿ ವಿ ಕೆಗೆ ಬೆಂಬಲವನ್ನು ಕೊಡದಂತೆ ತಡೆಯುವಂಥ ಕಾರಣಗಳಿಗಾಗಿ ಈ ರೀತಿಯಾದಂಥ ಒಂದು ಹೊಸ ರಾಜಕೀಯ ಗೇಮನ್ನು ಪ್ಲೇ ಮಾಡ್ತಿರುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಬಹುಶಃ ಈಗ ಅಣ್ಣಾ ಡಿ ಎಂ ಕೆ ಏಕಾಂಗಿಯಾಗಿ ಅಂತೂ ಸರ್ಕಾರ ರಚನೆ ಮಾಡೋಕ್ಕಾಗಲ್ಲ. ಡಿ ಎಂ ಕೆ ಬಹುಶಃ ವಿ ಸಿ ಕೆನ ಸಿ ಎಂ ಮಾಡಲಿಕ್ಕೆ ಒಪ್ಕೊಳ್ಳಲ್ಲ. ಯಾಕೆಂದರೆ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ ಆಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರು ಸಿ ಎಂ ಆಗಬೇಕು ಅನ್ನುವಂತಹ ಲೆಕ್ಕಾಚಾರವನ್ನು ಕೂಡ ಇಟ್ಕೊಂಡಿರ್ತಾರೆ. 2 ಸೀಟ್ ಬಂದಿರೋ ಒಂದು ಪಾರ್ಟಿಗೆ ಹೇಗೆ ಅವರು ಅಧಿಕಾರವನ್ನು ಕೊಡ್ತಾರೆ, ಅಟ್ಲೀಸ್ಟ್ ವಿರೋಧ ಪಕ್ಷವಾದರೂ ಆಗಿರ್ಬೋದು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಡಿ ಎಂ ಕೆ ಭಾಗದಲ್ಲೂ ಕೂಡ ಇರ್ಬೋದು. ಸೊ ಹೀಗಾಗಿ ಮೇಲ್ನೋಟಕ್ಕೆ ಈ ಕಾಂಬಿನೇಷನ್ ವರ್ಕೌಟ್ ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಅಂತಲೂ ಹೇಳ್ಬೋದು. ಸದ್ಯಕ್ಕೆ ಟಿ ವಿ ಕೆಗೆ ವಿ ಸಿ ಕೆ ಬೆಂಬಲ ಕೊಡುವಂಥ ಸಾಧ್ಯತೆಗಳು ಇದ್ದಾವೆ. ಒಂದಷ್ಟು ಆಗಲೇ ಹೇಳಿದಂತೆ ನೆಗೋಷಿಯೇಷನ್ಸ್ಗಳು ನಡೀತಾ ಇದ್ದಾವೆ. ಬಹುಶಃ ಅದು ಕಂಪ್ಲೀಟ್ ಆದರೆ ಇವತ್ತು ಸಂಜೆ ವೇಳೆಗೆ ಬೆಂಬಲವನ್ನು ಘೋಷಣೆ ಮಾಡುವಂಥ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿ ಶಬೀರ್.